ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ. ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ, GPSR ಪರೀಕ್ಷೆಯನ್ನು ತಯಾರಿ ನಡೆಸ್ತಿರುವಂಥ ಅಭ್ಯರ್ಥಿಗಳಿಗಾಗಿ ಈ ಒಂದು ವಿಡಿಯೋ. ಅದು ಯಾವುದಪ್ಪ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ. ಓಕೆ, ಸೈಕಾಲಜಿ ಅಂತ ಹೇಳ್ತೀವಿ ನೋಡಿ. ಸೈಕಾಲಜಿಯಲ್ಲಿ 50 ಪ್ರಶ್ನೆಗಳು ಇರ್ತವೆ. ಇಲ್ಲಿ GPSR ಪರೀಕ್ಷೆಯಲ್ಲಿ 50 ಪ್ರಶ್ನೆಗಳು ಕಂಡು ಬರ್ತವೆ. ಅದಕ್ಕಾಗಿ ನೀವೇನಪ್ಪ ಅಂತಂದರೆ ಸೈಕಾಲಜಿ ಮೇಲೆ ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಜೊತೆಗೆ TET 2022 ನಡೆಸುವಂಥ TET ಏನು ಪರೀಕ್ಷೆ ಇದೆ, ಅದರಲ್ಲಿ ಯಾರು ಈ ಒಂದು 30 ಕ್ವೆಶನ್ ಇರ್ತವೆ ನೋಡಿರಿ TETಯಲ್ಲಿ, ಅದರಲ್ಲಿ ಹೆಚ್ಚು ಅಂಕ ಪಡೆಯಬೇಕನ್ನೋರು ಈ ಒಂದು ವಿಡಿಯೋನ ಏನಪ್ಪ ಅಂತಂದರೆ ಕೊನೆವರೆಗೂ ನೋಡಿ. ಓಕೆ, ಯಾವುದೇ ರೀತಿಯಾದಂಥ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡಿ. ಅತ್ಯಂತ ಪ್ರಮುಖವಾಗಿರುವಂಥ ವಿಡಿಯೋ ಇದೆ ನೋಡಿ ಸ್ನೇಹಿತರೆ. ಇಲ್ಲಿಗೆ ಏನಪ್ಪ ಅಂತಂದರೆ ನೀವು ನೋಡಬಹುದು 300 ಪ್ರಶ್ನೆಗಳು ಆಗಿವೆ. ಇದೊಂದು ವಿಡಿಯೋ ಸೇರಿದರೆ ಎಷ್ಟಾಗುತ್ತೆ? 300 ಪ್ರಶ್ನೆಗಳು ಆದವು. ಇಂಥ 300 ಪ್ರಶ್ನೆಗಳು ಅಧ್ಯಯನ ಮಾಡಿದಾಗ ನಿಮಗೇನಪ್ಪ ಅಂತಂದರೆ ನಿಮ್ಮ ಒಂದು ಸಬ್ಜೆಕ್ಟ್ ಕವರ್ ಆಗುತ್ತೆ ಅಂತ ಹೇಳ್ತೀವಿ. ನೀವು ಸಬ್ಜೆಕ್ಟನ್ನು ಓದಿ ಜೊತೆಗೆ ಈ ರೀತಿಯಾದಂಥ ಕ್ವೆಶನ್ಗಳನ್ನು ಬಿಡಿಸಿದಾಗ ಏನಾಗುತ್ತಾ, ನಿಮಗೆ ಒಂದು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಪಡೆದುಕೊಳ್ಳುವಂಥ ಸಾಮರ್ಥ್ಯ ಬೆಳೆಯುತ್ತದೆ ಅಂತ ಹೇಳ್ತೀವಿ ನೋಡ್ರಿ ಸ್ನೇಹಿತರೆ. ಓಕೆ, ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ. ಮೊದಲನೇ ಒಂದು ಪ್ರಶ್ನೆ GPSR ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ. ಓಕೆ, ಉದಾಹರಣೆಗಳನ್ನು ನೀಡಿ ನಂತರ ಆ ಒಂದು ಉದಾಹರಣೆಗಳ ಮೂಲಕ ನಿಯಮಗಳು ಅಥವಾ ತತ್ವಗಳನ್ನು ರೂಪಿಸುವಂಥ ಬೋಧನಾ ಪದ್ಧತಿ ಯಾವುದು ಅಂತ ಕೊಟ್ಟಿದ್ದಾರೆ ನೋಡಿ. ಟೀಚಿಂಗ್ ಮೆಥಡ್ ಯಾವುದು? ಈ ಒಂದು ಮೊದಲು ಏನಪ್ಪ ಅಂತಂದರೆ ಉದಾಹರಣೆ ನೀಡ್ತಾರೆ, ನಂತರ ಏನಪ್ಪ ಅಂತಂದರೆ ನಿಯಮವನ್ನು ಮಂಡನೆ ಮಾಡ್ತಾರೆ. ಇದು ಯಾವ ರೀತಿಯಾದಂಥ ಒಂದು ಬೋಧನಾ ಪದ್ಧತಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನೋಡಿ. GPSR ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ. ಓಕೆ, ಉದಾಹರಣೆಗಳನ್ನು ನೀಡ್ತಾರೆ, ನಂತರದಲ್ಲಿ ನಿಯಮಗಳನ್ನು ನಿರೂಪಿಸ್ತಾರೆ. ಇದು ಯಾವ ರೀತಿಯಾದಂಥ ಬೋಧನಾ ಪದ್ಧತಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಅನುಗಮನ ಪದ್ಧತಿ ಅಂತ ಕರಿತೇವೆ. ಓಕೆ, ಅನುಗಮನ ಪದ್ಧತಿಯಲ್ಲಿ ಏನಪ್ಪ ಅಂತಂದರೆ ಮೊದಲು ಉದಾಹರಣೆಯನ್ನು ನೀಡ್ತಾರೆ, ನಂತರ ನಿಯಮಗಳನ್ನು ಮಂಡನೆ ಮಾಡ್ತಾರೆ. ಅದೇ ರೀತಿಯಾಗಿ ನಿಗಮನ ಪದ್ಧತಿ ಅಂತ ಕೂಡ ಬರುತ್ತೆ. ಈ ಒಂದು ನಿಗಮನ ಪದ್ಧತಿಯಲ್ಲಿ ಏನಪ್ಪ ಅಂತಂದರೆ ಮೊದಲು ನಿಯಮನ ಹೇಳಿ ಆಮೇಲೆ ಉದಾಹರಣೆಯನ್ನು ನೀಡುವುದು ನಿಗಮನ ಪದ್ಧತಿ. ಓಕೆ, ಆಪ್ಷನ್ಸ್ ಬಿ ಸರಿಯಾಗಿದೆ ನೋಡಿ. ಅನುಗಮನ ಪದ್ಧತಿಯಲ್ಲಿ ಏನಪ್ಪ ಅಂತಂದರೆ ಶಿಕ್ಷಕರು ಮೊದಲು ಏನು ಮಾಡ್ತಾರೆ ಅಂದರೆ ಉದಾಹರಣೆಗಳನ್ನ ನೀಡ್ತಾರೆ, ನಂತರ ವಿದ್ಯಾರ್ಥಿಗಳನ್ನು ಅದನ್ನು ಗಮನಿಸಿಕೆಯಿಂದ ಸಾಮಾನ್ಯ ನಿಯಮದ ಕಡೆಗೆ ತಾವೇ ಕಂಡುಕೊಳ್ಳುತ್ತಾರೆ ಅಂತ ಹೇಳ್ತೀವಿ ನೋಡಿ. ಉದಾಹರಣೆಯನ್ನು ನೀಡಿ ನಿಯಮದ ಕಡೆಗೆ ಹೋಗೋದು ಯಾವುದು? ಇದು ಅನುಗಮನ ಪದ್ಧತಿ. ಇಲ್ಲಿ ಭಾಳ ಕನ್ಫ್ಯೂಸ್ ಆಗುತ್ತೆ ನೋಡಿರಿ. ಅನುಗಮನ ಪದ್ಧತಿ ಮತ್ತು ನಿಗಮನ ಪದ್ಧತಿಯಲ್ಲಿ ಗೊತ್ತಾಗೋದಿಲ್ಲ. ಓಕೆ, ಉದಾಹರಣೆ ನೀಡಿ ಮೊದಲು ನಂತರ ನಿಯಮ ನೀಡೋದು ಅನುಗಮನ ಪದ್ಧತಿ, ಮೊದಲು ನಿಯಮ ನೀಡಿ ಆಮೇಲೆ ಉದಾಹರಣೆ ಹೇಳೋದು ನಿಗಮನ ಪದ್ಧತಿ. ಇದು ಗೊತ್ತಿರಬೇಕಾಗತ್ತೆ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಅನುಗಮನ ಪದ್ಧತಿ ಏನಪ್ಪ ಅಂತಂದರೆ ಬಹಳ ಮನೋವೈಜ್ಞಾನಿಕ ವಿಧಾನ ಆಗಿದೆ ಅಂತಲೇ ಹೇಳ್ತೀವಿ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ನೋಡ್ರಿ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. TETಯಲ್ಲಿ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದಲ್ಲಿ ವ್ಯಾಪಕ ಎಂಬ ಒಂದು ಪದವು ಏನನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಪಕ ಎಂಬುದು ಏನನ್ನು ಸೂಚಿಸ್ತದಂತ ಈ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ, ವಿದ್ಯಾರ್ಥಿಯ ಪಠ್ಯ ಮತ್ತು ಪಠ್ಯೇತರ ಎರಡು ಅಂಶಗಳನ್ನು ಮೌಲ್ಯಮಾಪನ ಮಾಡೋದನ್ನು ನಾವೇನಂತೀವಿ? ವ್ಯಾಪಕ ಅಂತ ಕರೀತೇವೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ, CCಯಲ್ಲಿ ವ್ಯಾಪಕ ಎಂದರೆ ಏನಪ್ಪ ಅಂತಂದರೆ ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನು ಅಳೆಯುವುದಾಗಿದೆ. ಅಂದರೆ ವ್ಯಾಪಕ ಅಂದರೆ ಏನಪ್ಪ ಅಂತಂದರೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗಿದೆ ನೋಡಿ. ಓಕೆ, ಬೆಳವಣಿಗೆಯನ್ನು ಅಳೆಯುವುದಾಗಿದೆ. ಉದಾಹರಣೆ ನೋಡೋದಾದರೆ ಅದರಲ್ಲಿ ಯಾವ್ಯಾವ ಅಂದರೆ ಕ್ರೀಡೆ ಆಗಿರ್ಬೋದು, ಕಲೆ ಮತ್ತು ನಡವಳಿಕೆ, ಜೀವನ ಕೌಶಲ್ಯಗಳ ಒಂದು ಮೌಲ್ಯಮಾಪನ ಮಾಡೋದಾಗಿದೆ ನೋಡಿ. ಮಕ್ಕಳಲ್ಲಿ ಕಂಡುಬರುವಂಥ ಕ್ರೀಡೆ, ಆ ಒಂದು ಕಲೆ, ನಡವಳಿಕೆ ಯಾವ ರೀತಿಯಾಗಿದ್ದೀವಿ ಅನ್ನೋದು ಏನಪ್ಪ ಅಂತಂದರೆ ವ್ಯಾಪಕ ಮೌಲ್ಯಮಾಪನ ಅಂತ ಕರೀತಾರೆ. ಓಕೆ, ಸರ್ವತೋಮುಖ ಬೆಳವಣಿಗೆ ಅಂತ ಕರೀತಾರೆ ನೋಡಿರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ GPSR ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆ, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸೂಕ್ತ ಶಿಕ್ಷಣ ನೀಡಲು ಶಾಲೆಯಲ್ಲಿ ಶಿಕ್ಷಕರು ಸಿದ್ಧಪಡಿಸಿದ IEPಯ ವಿಸ್ತೃತ ರೂಪ ಏನಂತ ಕೊಟ್ಟಿದ್ದಾರೆ ನೋಡಿ. IEPಯ ವಿಸ್ತೃತ ರೂಪ ಏನಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ ಈ ಒಂದು ಪ್ರಶ್ನೆ ಉತ್ತರನ ಏನು ಮಾಡ್ಬೇಕಂದ್ರೆ ನೀವು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸ್ಬೇಕು. ಓಕೆ, ಯಾರು ನೋಡ್ತಾ ಇದ್ದೀರಾ GPSR ಪರೀಕ್ಷೆಗೆ ತಯಾರಿ ನಡೆಸಿರುವಂಥ ಅಭ್ಯರ್ಥಿಗಳು ಮತ್ತು TET ಪರೀಕ್ಷೆಗೆ ತಯಾರಿ ನಡೆಸುವಂಥ ಅಭ್ಯರ್ಥಿಗಳು ಈ ಒಂದು ಪ್ರಶ್ನೆಗೆ ತಪ್ಪದೇ ಕಡ್ಡಾಯವಾಗಿ ಕಮೆಂಟ್ ಮೂಲಕ ಇದರ ಉತ್ತರವನ್ನು ತಿಳಿಸಿ. IEP ಅಂದರೆ ಏನಂತ. ಓಕೆ, ನಾವು ನೆಕ್ಸ್ಟ್ ಪ್ರಶ್ನೆ ಹೋಗೋಣ.
ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ, ಶಿಕ್ಷಣ ಕ್ಷೇತ್ರದಲ್ಲಿ ಕಲಿಕೆ ನ್ಯೂನತೆ ಎಂಬ ಪದವನ್ನು 1963ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರಂತ ಕೊಟ್ಟಿದ್ದಾರೆ ನೋಡಿ. ಕಲಿಕೆ ನ್ಯೂನತೆ ನೀವು ಸೈಕಾಲಜಿ ಬುಕ್ಕದಲ್ಲಿ ನೋಡಿರ್ಬೋದು. ಓಕೆ, ಡಿಸ್ಗ್ರಾಫಿಯಾ, ಡಿಸ್ಲೆಕ್ಸಿಯಾ, ಓಕೆ, ಡಿಸ್ಫೋಬಿಯಾ, ಈ ರೀತಿಯಾದಂಥ ಕಲಿಕೆ ನ್ಯೂನತೆಯನ್ನು ನಾವು ನೋಡಿರ್ತೀವಿ. ಈ ಒಂದು ಕಲಿಕಾ ನ್ಯೂನತೆಯ ಒಂದು ಪದವನ್ನು ನೀಡಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ ಮೊಟ್ಟ ಮೊದಲ ಬಾರಿಗೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸ್ಯಾಮ್ಯುಯಲ್ ಕ್ರಿಕ್ ಅನ್ನುವ ವ್ಯಕ್ತಿ ನೀಡ್ತಾರೆ ನೋಡ್ರಿ 1963ರಲ್ಲಿ. ಓಕೆ, ಸ್ಯಾಮ್ಯುಯಲ್ ಕ್ರಿಕ್ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಇವರು ಅಮೆರಿಕ ದೇಶದ ಮನೋವಿಜ್ಞಾನಿ ಆಗಿದ್ದಾರೆ ನೋಡಿ, ವಿಶೇಷ ಶಿಕ್ಷಣ ತಜ್ಞ ಆಗಿದ್ದಾರೆ ಕೂಡ. ಓಕೆ, ಸ್ಯಾಮ್ಯುಯಲ್ ಕ್ರಿಕ್ ಇವರು ಏನಪ್ಪ ಅಂತಂದರೆ ಬುದ್ಧಿವಂತರಾದರೂ ಕೂಡ ಓದಲು, ಬರೆಯಲು ಮತ್ತು ಲೆಕ್ಕ ಮಾಡಲು ಕಷ್ಟಪಡುವಂಥ ಮಕ್ಕಳ ಸ್ಥಿತಿಯನ್ನು ವಿವರಿಸಲು ಏನು ಮಾಡ್ತಾರೆ ಅಂದರೆ ಕಲಿಕಾ ನ್ಯೂನತೆ ಎಂಬ ಪದವನ್ನು ಬಳಕೆ ಮಾಡ್ತಾರೆ. ಅಂದರೆ ಬುದ್ಧಿವಂತ ವ್ಯಕ್ತಿ ಇದ್ದಾನೆ, ಆದರೆ ಆತಗೆ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಮತ್ತು ಲೆಕ್ಕ ಮಾಡೋಕ್ಕೆ ಕೂಡ ಬರಲ್ಲ. ಇಂಥ ಒಂದು ಏನಂತ ಹೆಸರಿಡಮ್ಮಂತ ಕಲಿಕಾ ನ್ಯೂನತೆ ಅಂತ ಹೆಸರಿಡ್ತಾನಂತಲೇ ಹೇಳ್ಬೋದು ಸ್ಯಾಮ್ಯುಯಲ್ ಕ್ರಿಕ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಬೋಧನೆಯಲ್ಲಿ ತಿಳಿದಿರುವುದರಿಂದ ತಿಳಿಯದಿರುವ ಕಡೆಗೆ ಸಾಗುವುದು ಎಂಬುದು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಗೊತ್ತಿದ್ದ ಕಡೆಯಿಂದ ಗೊತ್ತಿರಲಾರದ ಕಡೆಗೆ. ಓಕೆ, ತಿಳಿದಿರುವುದರಿಂದ ತಿಳಿಯಲಾರದ ಒಂದು ಕಡೆಗೆ ಸಾಗುವುದು ಎಂಬುದು ಏನೆಂದು ಕರೆದಿದ್ದಾರೆ ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬೋಧನಾ ಸೂತ್ರ ಎಂದು ಕರಿತೀವಿ ನೋಡ್ರಿ. ಓಕೆ, ಗೊತ್ತಿದ್ದರಿಂದ ಗೊತ್ತಿರಲಾರದ ಕಡೆಗೆ ಸಾಗುವುದನ್ನು ಬೋಧನಾ ಸೂತ್ರ ಎಂದು ಕರಿತಾರೆ ಇಲ್ಲಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಪಾಠವನ್ನು ಪ್ರಾರಂಭ ಮಾಡುವಾಗ ಏನಪ್ಪ ಅಂತಂದರೆ ನಾವು ಶಿಕ್ಷಕರಾದರೂ ಏನು ಮಾಡ್ತೀವಿ, ಮೊದಲು ಪೂರ್ವಜ್ಞಾನವನ್ನು ಮಕ್ಕಳಿಗೆ ಕೇಳ್ತೀವಿ. ಅಂದರೆ ಗೊತ್ತಿರುವಂಥ ವಿಷಯ ಕಡೆಯಿಂದ ಗೊತ್ತಿರಲಾರದ ವಿಷಯ ಕಡೆಗೆ ನಾವು ಪೂರ್ವಜ್ಞಾನ ಪರೀಕ್ಷೆಯನ್ನು ನಾವು BEdಲ್ಲಿ ಮಾಡಿದ್ದೀವಿ ಹಲವಾರು ಬಾರಿ. ಓಕೆ, ಮಕ್ಕಳಿಗೆ ಪಾಠ ಹೇಳುವಂಥ ಸಂದರ್ಭದಲ್ಲಿ ಏನು ಮಾಡಿದ್ವಿ, ಮೊದಲು ಪೂರ್ವಜ್ಞಾನ ಪರೀಕ್ಷೆಯನ್ನು ಮಾಡ್ತೀವಿ. 5 ಪ್ರಶ್ನೆ ಕೇಳ್ತೀವಿ, ನಂತರ ಅವರ ಬಾಯಲ್ಲಿ ಉತ್ತರವನ್ನು ತಿಳಿದುಕೊಳ್ತೀವಿ. ಓಕೆ, ಈ ರೀತಿಯಾಗಿ ಇರ್ತದೆ ನೋಡಿರಿ. ಓಕೆ, ವಿಷಯನ ಕೇಳಿ ನಂತರ ಅವರಿಗೆ ತಿಳಿಯದ ಹೊಸ ವಿಷಯದ ಒಂದು ಬೋಧಿಸುವುದಾಗಿದೆ ನೋಡಿ. ಇದು ಮನೋವಿಜ್ಞಾನದಲ್ಲಿ ಅತ್ಯಂತ ಪ್ರಮುಖ ಬೋಧನಾ ಸೂತ್ರ ಎಂದು ಕರೆಯುತ್ತಾರೆ ನೋಡಿರಿ. ಓಕೆ, ಗೊತ್ತಿರೋದರಿಂದ ಗೊತ್ತಿರಲಾರದ ಕಡೆಗೆ ಸಾಗುವುದಾಗಿದೆ. ನೆಕ್ಸ್ಟ್, GPA ಸ್ಟಾರ್ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ, ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣಾ ಸಿದ್ಧಾಂತದಲ್ಲಿ ವ್ಯಕ್ತಿತ್ವದ ಒಂದು ನೈತಿಕ ವಿಭಾಗ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಸಿಗ್ಮಂಡ್ ಫ್ರಾಯ್ಡ್ ಅವರ ಒಂದು ಏನು ಮನೋವಿಶ್ಲೇಷಣಾ ಸಿದ್ಧಾಂತ ಇದೆ, ಆ ಒಂದು ಸಿದ್ಧಾಂತದಲ್ಲಿ ನೈತಿಕ ವಿಭಾಗ ಏನನ್ನು ಸೂಚಿಸ್ತದಂತ ಇಲ್ಲಿ ಕೊಟ್ಟಿದ್ದಾರೆ. ಈಗೋ, ಸೂಪರ್ ಈಗೋ ಮತ್ತು ಲಿಬಿಡೋ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ, ಸೂಪರ್ ಯುಗ ಅಂತ ಕರಿತೀವಿ ನಾವು. ಸೂಪರ್ ಯುಗದಲ್ಲಿ ಏನಪ್ಪ ಅಂತಂದರೆ ನೈತಿಕ ಸದಾಚಾರ ಬರ್ತದೆ. ಓಕೆ, ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಈ ಒಂದು ಸೂಪರ್ ಯುಗದಲ್ಲಿ ಕಾಣ್ತಾರೆ ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಸಿ ಆಗಿದೆ ನೋಡಿ. ಸೂಪರ್ ಯುಗ ಎಂಬುದು ಏನಪ್ಪ ಅಂತಂದರೆ ಮನುಷ್ಯನ ವ್ಯಕ್ತಿತ್ವದ ನೈತಿಕ ವಿಭಾಗ ಆಗಿದೆ. ಇದು ಸಮಾಜದ ಮೌಲ್ಯಗಳು, ಒಂದು ಸಂಸ್ಕೃತಿ, ಪೋಷಕರ ಶಿಕ್ಷಣದಿಂದ ರೂಪುಗೊಳ್ಳುತ್ತದೆ. ಯಾವುದು ಸರಿ ಎಂಬುದು ಯಾವುದು ತಪ್ಪು ಎಂಬುದು ಆತ್ಮಸಾಕ್ಷಿಯಾಗಿ ಇದು ಕೆಲಸ ಮಾಡ್ತದೆ ನೋಡ್ರಿ. ನೈತಿಕ ಒಂದು ಸದಾಚಾರ ಅಂತ ಹೇಳ್ತೀವಿ. ಓಕೆ, ಸೂಪರ್ ಯುಗದಲ್ಲಿ ಕಂಡು ಬರ್ತದೆ ನೈತಿಕ ಸದಾಚಾರ, ಪರಮಾಹ ಅಂತ ಕೂಡ ಕರೀತಾರೆ ನೋಡ್ರಿ ಇದಕ್ಕೆ. ಓಕೆ, ನೆಕ್ಸ್ಟ್ TET ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ ನೋಡಿ. ಗರ್ಭಾವಸ್ಥೆಯಲ್ಲಿ ಹುಟ್ಟುವ ಮಗುವಿನ ಲಿಂಗವನ್ನು ನಿರ್ಧರಿಸುವಂಥ ಅತಿ ಮುಖ್ಯ ಅಂಶ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಏನು ಗರ್ಭಾವಸ್ಥೆಯಲ್ಲಿ ಮಗು ಹುಟ್ಟುತ್ತದೆ ಅದರ ಒಂದು ಲಿಂಗವನ್ನು ನಿರ್ಧರಿಸುವಂಥ ಅತಿ ಮುಖ್ಯ ಅಂಶ ಯಾವುದಂತ ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ತಂದೆ XY ವರ್ಣತಂತುಗಳು. ಓಕೆ, ಏನಂದರೆ ಹೆಣ್ಣು ಮಕ್ಕಳಲ್ಲಿ XS ಅಂತ ಒಂದು ವರ್ಣತಂತುಗಳು ಕಂಡು ಬರ್ತವೆ. ಆದರೆ ಗಂಡು ಮಕ್ಕಳಲ್ಲಿ ಏನಪ್ಪ ಅಂತಂದರೆ XY ಎಂಬ ಒಂದು ವರ್ಣತಂತುಗಳು ಕಂಡು ಬರ್ತವೆ ಅಂತ ನಿಮಗೆ ಗೊತ್ತಿದೆ. ಓಕೆ, ತಾಯಿಯಿಂದ ಬಂದಂಥ X ಅಂತ ಅಂಶ ವರ್ಣತಂತು ಬರ್ತದೆ. ತಂದೆಯಿಂದ ಬಂದಂಥ X ಬಂತಪ್ಪ ಅಂತಂದರೆ ಹೆಣ್ಣು ಮಗು ಜನನ ಆಗುತ್ತದೆ. ಅದೇ Y ಎಂಬ ಒಂದು ಅಂಶ ಬಂತಂದರೆ ಏನಾಗುತ್ತೆ, X ಮತ್ತು Y ಆಗುತ್ತೆ. ಇದು ಗಂಡು ಮಗು ಆಗುತ್ತೆ. ಓಕೆ, ಗಂಡು, ಇದು ಹೆಣ್ಣು ಅಂತ ನಾವು ಹೇಳ್ತೀವಿ. ಓಕೆ, ಈ ರೀತಿಯಾದಂಥ ಅತಿ ಮುಖ್ಯವಾದಂಥ ಅಂಶ ಯಾವುದಾಗಿತ್ತು ಇಲ್ಲಿ Y ಆಗಿದೆ, ಅಂದರೆ ಗಂಡಿನಲ್ಲಿ ಕಂಡು ಬರ್ತದೆ. ಓಕೆ, ತಂದೆಯ ಒಂದು XY ಏನಪ್ಪ ಅಂತಂದರೆ ಹುಟ್ಟುವ ಮಗುವಿನ ಒಂದು ಲಿಂಗವನ್ನು ನಿರ್ಧರಿಸುವಂಥ ಅತಿ ಮುಖ್ಯ ಅಂಶವಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರಶ್ನೆಗೆ ಈ ರೀತಿಯಾದಂಥ
ಉತ್ತರವನ್ನು ನಾವು ನೋಡ್ತೀವಿ ನೋಡಿ ಸ್ನೇಹಿತರೆ. ತಂದೆ XY ವರ್ಣತಂತುಗಳು ಪ್ರಮುಖ ಕಾರಣ ಆಗಿರ್ತವೆ. ಓಕೆ, ಗಂಡು ಮಕ್ಕಳು ಆಗಬೇಕು ಅಂದರೆ ತಂದೆಯಿಂದ ಬಂದಂಥ ವಾಯು ಅಂಶ ಇರಬೇಕಾಗ್ತದೆ. ಓಕೆ, ಇಲ್ಲಿ ಕೂಡ ಅದೇ ಮಾಹಿತಿ ಇದೆ ನೋಡಿ. ಓಕೆ, ಹೆಣ್ಣು ಮಕ್ಕಳಲ್ಲಿ XX ಕಂಡು ಬರ್ತಾರೆ, ಗಂಡು ಮಕ್ಕಳಲ್ಲಿ XY ಎಂಬ ಒಂದು ಅಂಶ ಕಂಡು ಬರ್ತದೆ. XY ಇತ್ತಪ್ಪ ಅಂತಂದರೆ ಗಂಡು ಮಗ ಜನಿಸ್ತದೆ, XX ಇತ್ತಪ್ಪ ಅಂತಂದರೆ ಹೆಣ್ಣು ಮಕ್ಕಳು ಜನಿಸ್ತಾರೆ ನೋಡಿರಿ. ನೆಕ್ಸ್ಟ್ ಪ್ರಶ್ನೆ, ಬೆಂಜಮಿನ್ ಬ್ಲೂಮ್ ರವರ ಒಂದು ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣದಲ್ಲಿ ಜ್ಞಾನಾತ್ಮಕ ವಲಯದ ಅತ್ಯುನ್ನತ ಹಂತ ಯಾವುದಂತ ಕೊಟ್ಟಿದ್ದಾರೆ. ಇದು ಹಳೆಯ ಮಾದರಿ ಇದೆ ನೋಡಿ. ಇದು ಬೆಂಜಮಿನ್ ಬ್ಲೂಮ್ ಅವರ ಒಂದು ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣದಲ್ಲಿ ಜ್ಞಾನಾತ್ಮಕ ವಲಯದ ಅತ್ಯುನ್ನತ ಹಂತ ಯಾವುದಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದು ಹಳೆಯ ಮಾದರಿ ಆಗಿದೆ ನೋಡಿ. ಅದರ ಜೊತೆಗೆ ಇದಕ್ಕೆ ಸರಿಯಾದ ಉತ್ತರ ಮೌಲ್ಯಮಾಪನ ಮಾಡೋದಾಗಿರುತ್ತೆ ನೋಡಿ. ಎವಲ್ಯೂಷನ್ ಅಂತ ಕರಿತೇವೆ. ಇದು ಸರಿಯಾದ ಉತ್ತರ ಎವಲ್ಯೂಷನ್. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿದೆ ನೋಡಿ. ಬ್ಲೂಮ್ ರವರ 1956ರ ಮೂಲ ಮಾದರಿಯಂತೆ 6ನೇ ಮತ್ತು ಅತ್ಯುನ್ನತ ಭೌತಿಕ ಸಾಮರ್ಥ್ಯ ಏನಪ್ಪ ಅಂತಂದರೆ ಮೌಲ್ಯಮಾಪನ ಆಗಿದೆ. ಓಕೆ, ಎವಲ್ಯೂಷನ್ ಆಗಿದೆ ನೋಡಿ. ಅದೇ ರೀತಿಯಾಗಿ 2001ರ ಒಂದು ಅಂಡರ್ಸನ್ ಅವರ ಒಂದು ಪರಿಷ್ಕೃತ ಮಾದರಿಯಲ್ಲಿ ರಚಿಸುವುದು ಅಂದರೆ ಕ್ರಿಯೇಟಿಂಗ್ ಅತ್ಯುನ್ನತ ಹಂತ ಆಗಿದೆ ನೋಡಿ. ಅಂದರೆ 1956ರಲ್ಲಿ ಬೆಂಜಮಿನ್ ಬ್ಲೂಮ್ ರವರ ಒಂದು ಏನು ಮಾದರಿ ಇದೆಯೋ ಅತ್ಯುನ್ನತ ಮಾದರಿ ಯಾವುದಪ್ಪ ಅಂತಂದರೆ ಮೌಲ್ಯಮಾಪನ ಆಗಿರ್ತದೆ. ಅದೇ ರೀತಿಯಾಗಿ 2001ರಲ್ಲಿ ಏನು ಮಾಡ್ತಾರೆ ಅಂದರೆ ಅಂಡರ್ಸನ್ ರವರು ಪರಿಷ್ಕೃತ ಮಾದರಿಯನ್ನು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಏನಪ್ಪ ಅಂತಂದರೆ ಕ್ರಿಯೇಟಿಂಗ್ ಎಂಬ ಒಂದು ಅತ್ಯುನ್ನತ ಮಾದರಿ ಅಂತ ಆಗಿರ್ತದೆ ನೋಡಿರಿ 2001ರ ಒಂದು ಪ್ರಕಾರ. ಇಲ್ಲಿ ಏನು ಕೇಳಾಗಿತ್ತು ಅಂದರೆ ಹಳೆಯ ಮಾದರಿ ಯಾವುದಂತ ಕೇಳಿದರೆ ಅದಕ್ಕಾಗಿ ಮೌಲ್ಯಮಾಪನ ಆಗಿದೆ. ನೆಕ್ಸ್ಟ್, ಪೇಜ್ ಅವರ ಒಂದು ಅರಿವಿನ ವಿಕಾಸ ಸಿದ್ಧಾಂತದಲ್ಲಿ ಮಗುವು ಹೊಸ ಪರಿಸ್ಥಿತಿಯನ್ನು ಎದುರಿಸಲು ತನ್ನ ಹಳೆಯ ಸ್ಕೀಮಾವನ್ನು ಬದಲಾಯಿಸಿಕೊಳ್ಳುವಂಥ ಅಥವಾ ತಿದ್ದಿಕೊಳ್ಳುವಂಥ ಪ್ರಕ್ರಿಯೆ ಯಾವುದಂತ ಕೊಟ್ಟಿದ್ದಾರೆ. ಪೇಜ್ ಅವರು ಈ ಒಂದು ಅರಿವಿನ ವಿಕಾಸ ಸಿದ್ಧಾಂತದಲ್ಲಿ ಮಗು ಏನು ಮಾಡ್ತಪ್ಪ ಅಂತಂದರೆ ಒಂದು ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಏನು ಮಾಡ್ತಂದರೆ ಹಳೆಯ ಒಂದು ಸ್ಕೀಮನ್ನು ಬದಲಾವಣೆ ಮಾಡಿಕೊಳ್ತದೆ. ಇದನ್ನು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಹೊಂದಾಣಿಕೆ ಮಾಡಿಕೊಳ್ಳೋದಾಗಿದೆ ನೋಡಿ. ಓಕೆ, ಹೊಂದಾಣಿಕೆ ಮಾಡಿಕೊಳ್ಳೋದು ಸರಿಯಾದ ಉತ್ತರ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಹೊಸ ಅನುಭವವು ಹಳೆಯ ಸ್ಕೀಮಿಗೆ ಸರಿ ದೂಗದಿದ್ದಾಗ ಮಗು ಏನು ಮಾಡ್ತಪ್ಪ ಅಂತಂದರೆ ಹಳೆಯ ಸ್ಕೀಮವನ್ನು ಬದಲಾಯಿಸಿಕೊಳ್ಳುತ್ತದೆ. ಈ ಒಂದು ಬದಲಾವಣೆಯನ್ನು ಏನಂತ ಕರಿತೀವಿ ನಾವು ಹೊಂದಾಣಿಕೆ ಅಂತ ಕರೆಯುತ್ತೇವೆ. ಓಕೆ, ಹೊಂದಾಣಿಕೆ ಎಂದು ಕರಿತೀವಿ ನೋಡ್ರಿ. ಅದೇ ಏನಪ್ಪ ಅಂದರೆ ಅದೇ ಒಂದು ಹಳೆ ಸ್ಕೀಮಕ್ಕೆ ಹೊಸತನ್ನು ಕೇವಲ ಸೇರಿಸಿಕೊಳ್ಳುತ್ತಿತ್ತಪ್ಪ ಅಂತಂದರೆ ಅದನ್ನು ಸ್ಮಾತೀಕರಣ ಎಂದು ಕರಿತಿದ್ರು. ಸ್ಮಾತೀಕರಣ ಅಂತ ಕರಿತಿದ್ರು. ಅಂದರೆ ಹಳೆ ಜೊತೆ ಹೊಸದೇನಾದರೂ ಸೇರ್ಪಡೆ ಆಗಿತ್ತಂದ್ರೆ ಅದಕ್ಕೆ ಸ್ಮಾತೀಕರಣ ಅಂತ ಕರಿತಿದ್ರು. ಇಲ್ಲಿ ಹೊಸದನ್ನು ಸೇರ್ಪಡೆ ಮಾಡೋ ಸಲುವಾಗಿ ಹಳೆಯದನ್ನು ಬದಲಾವಣೆ ಮಾಡಿಕೊಳ್ತಿರ್ತಾರೆ. ಅದಕ್ಕಾಗಿ ಹೊಂದಾಣಿಕೆ ಅಂತ ಕರೆದಾರೆ ನೋಡ್ರಿ. ನೆಕ್ಸ್ಟ್, ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಅನುದಾನ ರಹಿತ ಖಾಸಗಿ ಶಾಲೆಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮತ್ತು ದುರ್ಬಲ ವರ್ಗದ ಮಕ್ಕಳಿಗೆ ಶೇಕಡ ಎಷ್ಟು ಸೀಟುಗಳು ಉಚಿತವಾಗಿ ಮೀಸಲಿಡಬೇಕಂತ ಹೇಳಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು % ಅಷ್ಟು ಹಿಂದುಳಿದ ವರ್ಗಗಳಿಗೆ ಅಂದರೆ ಒಂದು ಮತ್ತು ದುರ್ಬಲ ವರ್ಗಗಳಿಗೆ ಮಕ್ಕಳಿಗೆ ಏನು ನೀಡಬೇಕಂತ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ 25% ನೋಡಿರಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಶೇಕಡ 25% ಅಷ್ಟು ನೀಡಬೇಕಂತ ಹೇಳಿದ್ದಾರೆ. ಸಾಮಾಜಿಕ ಸಮಾನತೆಯನ್ನು ಸಾಧಿಸಲು RTA ಕಾಯ್ದೆ ಅನ್ವಯ 1ನೇ ತರಗತಿ ಪ್ರವೇಶ ಪಡೆಯುವಂಥ ಒಟ್ಟು ಸೀಟುಗಳಲ್ಲಿ ಕನಿಷ್ಠ 25% ಏನಪ್ಪ ಅಂತಂದರೆ ಸೀಟುಗಳನ್ನು ನೆರೆಹೊರೆಯಲ್ಲಿರುವಂಥ ಬಡ ಮತ್ತು ದುರ್ಬಲ ವರ್ಗದ ಮಕ್ಕಳಿಗೆ ಏನಪ್ಪ ಅಂತಂದರೆ ಕಡ್ಡಾಯವಾಗಿ ಉಚಿತವಾಗಿ ನೀಡಬೇಕೆಂದು ಆದೇಶ ನೀಡಲಾಗಿದೆ ನೋಡಿ. ಆದೇಶ ಮಾಡಲಾಗಿದೆ. ಓಕೆ, 25% ಅಕ್ಕಪಕ್ಕದ ಬಡ ಒಂದು ದುರ್ಬಲ ವರ್ಗದವರಿಗೆ ನೀಡಬೇಕಾಗ್ತದೆ. ನೆಕ್ಸ್ಟ್, ಶಾಲೆಯಲ್ಲಿ ವ್ಯಕ್ತಿ ಅಧ್ಯಯನ ವಿಧಾನವನ್ನು ಪ್ರಮುಖವಾಗಿ ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನೀವೆಲ್ಲ ನೋಡಿರ್ಬೋದು, B.Edನಲ್ಲಿ ಕೇಸ್ ಸ್ಟಡಿ ಬಗ್ಗೆ ನಿಮಗೆ ಕಳಿಸಿರ್ಬೋದು. B.Ed ಮಾಡಿದಂಥ ಸಂದರ್ಭದಲ್ಲಿ ನಮಗೂ ಕೂಡ ಕೇಸ್ ಸ್ಟಡಿ ಬಗ್ಗೆ ಕಳಿಸಿದ್ರು, ನಿಮಗೂ ಕೂಡ ಕಳಿಸ್ತಾರೆ. ವ್ಯಕ್ತಿ ಅಧ್ಯಯನ ಮಾಡೋದಾಗಿರುತ್ತೆ ಅಲ್ಲಿ ಹೋಗಿ. ಓಕೆ, ಇದು ಯಾಕೆ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಉದ್ದೇಶಕ್ಕಾಗಿ ಮಾಡುತ್ತಾರೆ ಅಂತ ಕೊಟ್ಟರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಸಮಸ್ಯಾತ್ಮಕ ಅಥವಾ ವಿಚಲಿತ ಮಗುವಿನ ವರ್ತನೆ ಹಿಂದಿನ ಕಾರಣಗಳು ಆಳವಾಗಿ ಅರಿಯಲು ಇದಕ್ಕೆ ಕಾರಣ ಆಗಿರುತ್ತೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ಅಂದರೆ ಮಕ್ಕಳಲ್ಲಿ ಕಂಡುಬರುವಂಥ ಈ ಏನಾದರೂ ವಿಚಲಿತ ಮಗುವಿನ ವರ್ತನೆ ಹಿಂದಿನ ಒಂದು ಕಾರಣ ಏನಾಗಿದೆ ಅಂತ ತಿಳಿದುಕೊಳ್ಳಲು ವ್ಯಕ್ತಿ ಅಧ್ಯಯನ ಮಾಡಲಾಗ್ತದೆ, ಕೇಸ್ ಸ್ಟಡಿ ಮಾಡಲಾಗ್ತದೆ ನೋಡಿ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ ನೋಡಿ. ತರಗತಿಯಲ್ಲಿ ಯಾವುದಾದ್ರೂ ಮಗು ಏನಪ್ಪ ಅಂತಂದರೆ ಕೋಪ,
ಕಳ್ಳತನ ಅಥವಾ ತೀವ್ರ ಹಿಂಜರಿಕೆಯಂತಹ ಸಮಸ್ಯಾತ್ಮಕ ವರ್ತನೆಯನ್ನು ತೋರಿಸುತ್ತಿದ್ದರೆ ಅಂತಹ ಒಂದು ವರ್ತನೆಯನ್ನು ಕಾರಣವನ್ನು ಏನಪ್ಪ ಅಂತ ಕಂಡುಹಿಡಿದಾಗಿದೆ. ಅದರಲ್ಲಿ ಕೌಟುಂಬಿಕ ಹಿನ್ನೆಲೆಯನ್ನು, ಆರೋಗ್ಯದ ಇತ್ಯಾದಿಗಳನ್ನು ಆಳವಾಗಿ ತನಿಖೆ ಮಾಡುವುದು ಏನಪ್ಪ ಅಂತಂದರೆ ಕೇಸ್ ಸ್ಟಡಿ ಅಂತ ಕರೀತಾರೆ. ಓಕೆ, ಆ ಮಗು ಏನಾದರೂ ಕೋಪ ಮಾಡಿಕೊಳ್ತಿತ್ತು, ಕಳ್ಳತನ ಮಾಡ್ತಿದ್ದಪ್ಪ ಅಂತಂದರೆ ಅವರ ಒಂದು ಕೌಟುಂಬಿಕ ಹಿನ್ನೆಲೆ, ಅದರ ಒಂದು ಆರೋಗ್ಯದ ಬಗ್ಗೆ ಅಧ್ಯಯನ ಮಾಡ್ತದೆ ಕೇಸ್ ಸ್ಟಡಿ. ಆ ಮಗು ಈ ರೀತಿ ಮಾಡಲು ಕಾರಣ ಏನಂತ ತಿಳಿದುಕೊಳ್ಳಲು ವ್ಯಕ್ತಿ ಅಧ್ಯಯನ ಮಾಡ್ತಾರೆ ನೋಡ್ರಿ. ನೆಕ್ಸ್ಟ್, ರಾಬರ್ಟ್ ಗ್ಯಾನೆ ಅವರ ಒಂದು ತಮ್ಮ ದಿ ಕಂಡೀಷನ್ ಆಫ್ ದಿ ಲರ್ನಿಂಗ್ ಪುಸ್ತಕದಲ್ಲಿ ಕಲಿಕೆಯ ಎಷ್ಟು ಹಂತಗಳು ವಿವರಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಗ್ಯಾನೆ ಅವರು ಎಷ್ಟು ರೀತಿಯಾದಂಥ ಕಲಿಕೆಯ ಒಂದು ಹಂತಗಳನ್ನು ಹೇಳಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದೆ ಅಂತ ಅನ್ಕೊತೀನಿ. ಕಾಮೆಂಟ್ ಮೂಲಕ ಈ ಒಂದು ಉತ್ತರವನ್ನು ತಿಳಿಸಿ. ಓಕೆ, ಕಾಮೆಂಟ್ ಮಾಡಿ ಈ ಒಂದು ಉತ್ತರವನ್ನು. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ವೈಗೋಟ್ಸ್ಕಿ ಅವರ ಪ್ರಕಾರ ಮಕ್ಕಳು ತಮ್ಮ ಕೆಲಸವನ್ನು ನಿರ್ಧರಿಸಿಕೊಳ್ಳಲು ಮತ್ತು ಮಾರ್ಗದರ್ಶನ ನೀಡಿಕೊಳ್ಳಲು ತಮಗೆ ತಾವೇ ಮಾತನಾಡಿಕೊಳ್ಳುವುದನ್ನು ಏನೆಂದು ಕರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮಕ್ಕಳು ಏನಪ್ಪ ಅಂತಂದರೆ ಯಾವುದೇ ಒಂದು ಫಂಕ್ಷನ್ನಲ್ಲಿ ಮಾತಾಡಬೇಕಪ್ಪ ಅಂತಂದರೆ ತಮ್ಮನ್ನು ತಾವೇ ಮಾತಾಡಿಕೊಳ್ತಿರ್ತಾರೆ. ಓಕೆ, ಧೈರ್ಯ ಬರಲು ಅದನ್ನು ಏನಂತ ಕರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ. ಟಿ.ಟಿಯಲ್ಲಿ ಕೇಳಿರೋಂಥ ಪ್ರಶ್ನೆ ನೋಡಿ, ಸೆಂಟ್ರಲ್ ಟಿ.ಟಿಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಪ್ರೈವೇಟ್ ಸ್ಪೀಚ್ ಅಂತ ಕರಿತೀವಿ, ಖಾಸಗಿ ಮಾತು. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ ನೋಡಿ, ಖಾಸಗಿ ಮಾತು ಅಂತ ನಾವು ಕರಿತೀವಿ. ಮಕ್ಕಳು ಆಟ ಆಡುವಾಗ ಅಥವಾ ಕಷ್ಟಕರವಾದಂಥ ಕೆಲಸ ಮಾಡುವಾಗ ತಮ್ಮನ್ನು ತಾವೇ ಪ್ರೋತ್ಸಾಹಿಸಿಕೊಳ್ಳಲು ಏನು ಮಾಡ್ತಾರೆ ಅಂದರೆ ಹೊರಗಡೆ ಕೇಳಿಸುವಂತೆ ಮಾತನಾಡಿಕೊಳ್ತಾರೆ. ಇದನ್ನು ಏನಂತ ಕರಿತೀವಿ ನಾವು ಪ್ರೈವೇಟ್ ಸ್ಪೀಚ್ ಅಂತ ಕರಿತೀವಿ. ಇದು ವೈಗೋಟ್ಸ್ಕಿ ಅವರ ಒಂದು ಖಾಸಗಿ ಮಾತು ಎಂದು ಕರೆದಿದ್ದಾರೆ. ಇದು ಮಗುವಿನ ಅರಿವಿನ ಬೆಳವಣಿಗೆಗೆ ದಾರಿಯಾಗಿದೆ ಅಂತಲೇ ಹೇಳ್ಬೋದು. ಓಕೆ, ಮಗು ಏನಪ್ಪ ಅಂತಂದರೆ ಯಾವುದೇ ಒಂದು ಪ್ರೋತ್ಸಾಹ ಸಿಗಬೇಕಪ್ಪ, ಧೈರ್ಯ ತುಂಬಿಕೊಳ್ಳಲು ಏನು ಮಾಡ್ತಾನಂದರೆ ತನ್ನನ್ನು ತಾನೇ ಮಾತಾಡಿಕೊಳ್ತಾನೆ. ಪ್ರೈವೇಟ್ ಸ್ಪೀಚ್ ಅಂತ ಕರೆದಾರೆ ನೋಡ್ರಿ. ನೆಕ್ಸ್ಟ್, ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸಲು ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಆಲೋಚನಾ ಕೌಶಲ್ಯ ಯಾವುದಂತ ಕೊಟ್ಟಿದ್ದಾರೆ. ಮಕ್ಕಳಲ್ಲಿ ಮತ್ತು ಏನಾದರೂ ಕ್ರಿಯೇಟಿವಿಟಿ ಮಾಡಬೇಕಪ್ಪ ಅಂತಂದಾಗ ಅವರಿಗೆ ಬೇಕಾಗಿರುವಂಥ ಆಲೋಚನಾ ಕೌಶಲ್ಯ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಕ್ರಿಯೇಟಿವಿಟಿ ಮಾಡುವಂಥ ವಿಷಯವನ್ನು ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಭಿನ್ನಾಭಿಪ್ರಾಯದ ಅಥವಾ ವಿಕೇಂದ್ರೀಕರಣ ಚಿಂತನೆ ಅಂತ ಕರಿತೀವಿ ನಾವು. ಥಿಂಕಿಂಗ್ ಮಾಡೋದಾಗಿದೆ. ಓಕೆ, ಕ್ರಿಯೇಟಿವಿಟಿ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಥಿಂಕಿಂಗ್ ಮಾಡಬೇಕು. ಬೇರೆ ಬೇರೆ ಕಡೆಯಿಂದ ಆಲೋಚನೆಗಳನ್ನು ಮಾಡಿ ಏನಪ್ಪ ಅಂತಂದರೆ ಸೃಜನಶೀಲತೆಯನ್ನು ಬೆಳೆಸಿಕೊಳ್ಳಬೇಕಾಗ್ತದೆ ನೋಡಿರಿ. ಸೃಜನಶೀಲತೆಯು ಹೊಸ ಮತ್ತು ವಿಶಿಷ್ಟವಾದದ್ದನ್ನು ಸೃಷ್ಟಿಸುವ ಸಾಮರ್ಥ್ಯ ಆಗಿದೆ ನೋಡಿರಿ. ಇದರಿಂದ ಏನಪ್ಪ ಅಂತಂದರೆ ಒಂದು ಸಮಸ್ಯೆಗೆ ಕೇವಲ ಒಂದು ಸಾಂಪ್ರದಾಯಿಕ ಉತ್ತರದ ಬದಲಾಗಿ ಹಲವಾರು ಹೊಸ ದಿಕ್ಕುಗಳಲ್ಲಿ ಯೋಚಿಸುವ ಭಿನ್ನಾಭಿಪ್ರಾಯದ ಚಿಂತನೆ ಸೃಜನಶೀಲತೆಗೆ ಅಡಿಪಾಯ ಆಗಿದೆ ಅಂತ ಹೇಳ್ಬೋದು. ಓಕೆ, ಒಂದು ಏನಾದರೂ ಸಮಸ್ಯೆ ಇತ್ತಪ್ಪ ಅಂತಂದರೆ ಒಂದೇ ಒಂದು ದಾರಿಯಿಂದ ಆಗಲ್ಲ, ಹಲವಾರು ದಾರಿಯಿಂದ ಏನಪ್ಪ ಅಂತಂದರೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಾಗಿದೆ. ಇದನ್ನು ಸೃಜನಶೀಲತೆ ಅಂತ ನಾವು ಕರಿತೀವಿ, ಹೊಸದನ್ನು ಕ್ರಿಯೇಟ್ ಮಾಡೋದು. ಓಕೆ, ನೆಕ್ಸ್ಟ್, ಟಿ.ಟಿ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ. ತರಗತಿಯಲ್ಲಿ ಶಿಕ್ಷಕರು ಒಳ್ಳೆಯ ಕೆಲಸ, ವೆರಿ ಗುಡ್ ಎಂದು ಹೇಳುತ್ತಾ ಬೆನ್ನು ತಟ್ಟುವುದು ಸ್ಕಿನ್ನರ್ ಅವರ ಒಂದು ಯಾವ ಪರಿಕಲ್ಪನೆಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ತರಗತಿಯಲ್ಲಿ ಏನು ಮಾಡ್ತೀರಿ, ಮಕ್ಕಳಿಗೆ ಒಳ್ಳೆಯ ಕೆಲಸ ವೆರಿ ಗುಡ್ ಅಂತ ಬೆನ್ನು ತಡ್ತೀರಿ. ಇದು ಯಾವ ರೀತಿಯಾದಂಥ ಪರಿಕಲ್ಪನೆ ಸ್ಕಿನ್ನರ್ ಅವರ ಪ್ರಕಾರ. ಓಕೆ, ಯಾವ ರೀತಿಯ ಪುಷ್ಟೀಕರಣ, ನಕಾರಾತ್ಮಕ ಪುಷ್ಟೀಕರಣ, ಧನಾತ್ಮಕ ಪುಷ್ಟೀಕರಣ, ಶಿಕ್ಷೆ, ಶಾಸ್ತ್ರೀಯ ಅನುಬಂಧನ ಅಂತ ಕೊಟ್ಟಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಧನಾತ್ಮಕ ಪುಷ್ಟೀಕರಣ ನೀಡೋದಾಗಿದೆ. ಓಕೆ, ಮಕ್ಕಳಿಗೆ ಏನಾದರೂ ಒಂದು ನಾವು ಪ್ರಶ್ನೆ ಕೇಳಿದಾಗ ಉತ್ತರ ಏನಾದರೂ ಸರಿಯಾದ ರೀತಿಯಲ್ಲಿ ಉತ್ತರ ಹೇಳಿದರೆ ಅವ್ರಿಗೆ ಏನು ಮಾಡ್ತೀವಿ ನಾವು ಧನಾತ್ಮಕ ಪುಷ್ಟೀಕರಣ, ಬೆನ್ನು ತಡ್ತೀವಿ, ವೆರಿ ಗುಡ್ ಅಂತ ಹೇಳ್ತೀವಿ, ಶಬಾಷ್ ಅಂತ ಕನ್ನಡದಲ್ಲಿ ಕೂಡ ಹೇಳ್ತೀವಿ. ಓಕೆ, ಇದನ್ನು ಏನಂತೀವಿ, ಧನಾತ್ಮಕ ಪುಷ್ಟೀಕರಣ ಅಂತ ಕರಿತೀವಿ ನೋಡಿ. ಓಕೆ, ಮಗುವಿನ ಉತ್ತಮ ವರ್ತನೆಯನ್ನು ಇನ್ನಷ್ಟು ಹೆಚ್ಚಿಸಲು ಏನು ಮಾಡ್ತಂದರೆ ನೀಡುವಲು ಪ್ರಶಂಸೆ, ಬಹುಮಾನ ಅಥವಾ ಶಬಾಷಿಗಳನ್ನು ಸ್ಕಿನ್ನರ್ ಅವರ ಒಂದು ಧನಾತ್ಮಕ ಪುಷ್ಟೀಕರಣ ಎಂದು ಕರೆದಾರೆ ನೋಡ್ರಿ. ಓಕೆ, ಸರಿಯಾದ ಉತ್ತರ ಹೇಳುವವರು ಹೇಳಿದಂಥ ಸಂದರ್ಭದಲ್ಲಿ ಮಾಡೋದಾಗಿದೆ ಇದು. ನೆಕ್ಸ್ಟ್, ಬೋಧನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಡಿ.ಎಡ್ ಮತ್ತು ಬಿ.ಎಡ್ ವಿದ್ಯಾರ್ಥಿಗಳಿಗೆ ಬಳಸುವಂಥ ಮೈಕ್ರೋ ಟೀಚಿಂಗ್ ತರಗತಿಯಲ್ಲಿ ಸಾಮಾನ್ಯವಾಗಿ ಎಷ್ಟು ಜನ ವಿದ್ಯಾರ್ಥಿ ಶಿಕ್ಷಕರು ಇರುತ್ತಾರೆ ಅಂತ ಕೊಟ್ಟಿದ್ದಾರೆ. ಡಿ.ಎಡ್ ಬಿ.ಎಡ್ನಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಗ್ರೂಪ್ಗಳನ್ನು ಮಾಡ್ತಾರೆ. ಗ್ರೂಪ್ಗಳನ್ನು ಮಾಡಿ ಏನಪ್ಪ ಅಂತಂದರೆ ಅವರಿಗೆ ಮೈಕ್ರೋ ಟೀಚಿಂಗ್ ಮಾಡಲು ಆಗ್ತಾರೆ. ಅಲ್ಲಿ ಎಷ್ಟು ರೀತಿಯಾದಂಥ ವಿದ್ಯಾರ್ಥಿ ಶಿಕ್ಷಕರು ಇರ್ತಾರೆ ಅಂದರೆ ಓಕೆ, ಶಿಕ್ಷಕರಾಗಿರುವಂಥ ಭಾವಿ ಶಿಕ್ಷಕರು ಎಷ್ಟು ಜನ ಇರ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ,
ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಾರೆ ಆಪ್ಷನ್ಸ್ ಬಿ ನೋಡಿ 5ರಿಂದ 10 ಜನ ವಿದ್ಯಾರ್ಥಿ ಶಿಕ್ಷಕರು ಈ ಒಂದು ಮೈಕ್ರೋ ಟೀಚಿಂಗ್ನಲ್ಲಿ ಭಾಗವಹಿಸ್ತಾರೆ. ಓಕೆ, ಒಂದೊಂದು ಗ್ರೂಪ್ನಲ್ಲಿ 5ರಿಂದ 10ರವರೆಗೂ ಶಿಕ್ಷಕರು ಇರ್ತಾರೆ ನೋಡಿರಿ. ಮೈಕ್ರೋ ಟೀಚಿಂಗ್ ಎಂಬುದೇನೆಂದರೆ ಪ್ರಮಾಣವನ್ನು ಕಡಿಮೆಗೊಳಿಸಿದ ಬೋಧನೆಯಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಸಮಯ ಕೇವಲ 5ರಿಂದ 7 ನಿಮಿಷಗಳಿರ್ತದೆ. ತರಗತಿಯಲ್ಲಿ ಕೇವಲ 5ರಿಂದ 10 ಜನ ಸಹಪಾಠಿಗಳೇ ವಿದ್ಯಾರ್ಥಿಗಳಾಗಿ ಕುಳಿತಿರ್ತಾರೆ ನೋಡಿರಿ. ಉದಾಹರಣೆಗೆ ನೀವು ಏನು ಮಾಡಿರ್ಬೋದು ಅಂದರೆ ಈ ಒಂದು ಏನು ಮೈಕ್ರೋ ಟೀಚಿಂಗ್ ಇದೆ, ಓಕೆ, ನಾವು ಕೂಡ ಬಿ ಎಡ್ನಲ್ಲಿ ಮಾಡಿದ್ದೀವಿ. ಬಿ ಎಡ್ನಲ್ಲಿ ಏನಪ್ಪ ಅಂತಂದರೆ ಮೈಕ್ರೋ ಟೀಚಿಂಗ್ ಮಾಡುವಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ 5ರಿಂದ 10 ಜನ ವಿದ್ಯಾರ್ಥಿ ಶಿಕ್ಷಕರು ಇರ್ತಾರೆ. ಇದರಲ್ಲಿ ನೀವು ಪಾಠ ಮಾಡ್ತಾಯಿದ್ರೆ ನಿಮ್ಮ ಮುಂದುಗಡೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳಾಗಿ ಏನಪ್ಪ ಅಂತಂದರೆ ವಿದ್ಯಾರ್ಥಿ ಶಿಕ್ಷಕರೇ ಕುಳಿತುಕೊಂಡಿರ್ತಾರೆ. ನಿಮ್ಮ ಒಂದು ಪಾಠವನ್ನು ಏನಪ್ಪ ಅಂತಂದರೆ ಅವರು ನೋಡ್ತಿರ್ತಾರೆ. ಓಕೆ, ನೀವೊಬ್ಬರೇ ಪಾಠ ಮಾಡ್ತಿರ್ತಾರೆ. ಓಕೆ, ಇದು ಸರಿಯಾದ ಉತ್ತರ ಯಾವುದಾಗಿತ್ತು? ಬಿ ಆಗಿತ್ತು ನೋಡಿರಿ. ನೆಕ್ಸ್ಟ್ ಪ್ರಶ್ನೆ, ತರಗತಿಯಲ್ಲಿ ಮಗುವೊಂದು ತಪ್ಪು ಮಾಡಿದಾಗ ಶಿಕ್ಷಕರು ದೈಹಿಕವಾಗಿ ಕಠಿಣವಾಗಿ ಶಿಕ್ಷಿಸುವುದು ಮಗುವಿನ ಮೇಲೆ ಯಾವ ರೀತಿಯಾದಂಥ ಪ್ರಭಾವ ಬೀರುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಮಕ್ಕಳೇನಾದ್ರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ನೀಡ್ತಾರೆ, ಕಠಿಣ ಶಿಕ್ಷೆ ನೀಡ್ತಾರೆ. ಇದು ಯಾವ ರೀತಿಯಾದಂಥ ಮಕ್ಕಳ ಮೇಲೆ ಪ್ರಭಾವ ಬೀರ್ತದೆ, ಇಂಪ್ಯಾಕ್ಟ್ ಬೀಳ್ತದೆ ಅಂತ ಕೊಟ್ಟರು ನೋಡಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಮಗುವಿನ ಶಾಲೆ ಮತ್ತು ಕಲಿಕೆಯ ಬಗ್ಗೆ ಭಯ ಮೂಡ್ತದೆ, ಜೊತೆಗೆ ನಕಾರಾತ್ಮಕ ಮನೋಭಾವ ಕೂಡ ಮೂಡ್ತದೆ ಅಂತ ಹೇಳ್ಬೋದು. ಶಿಕ್ಷಕರ ಮೇಲೆ ದ್ವೇಷವನ್ನು ಕೂಡ ಕಟ್ಟಿಕೊಳ್ತಾನೆ ಮಗು, ಜೊತೆಗೆ ಶಾಲೆಯ ಕೂಡ ಬಿಡೋದನ್ನು ಮಾಡ್ತಾನೆ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಕಠಿಣ ದೈಹಿಕ ಶಿಕ್ಷೆ ಏನಪ್ಪ ಅಂತಂದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಲ್ಲ. ಇದೇನು ಮಾಡ್ತಪ್ಪ ಅಂತಂದರೆ ಮಗುವಿನ ಮೇಲೆ ಕೀಳರಿಮೆಯನ್ನು ಬೀಳಿಸ್ತದೆ, ಜೊತೆಗೆ ಆತಂಕವನ್ನು ಉಂಟು ಮಾಡ್ತದೆ, ಶಾಲೆ ಬಿಡುವಂಥ ಪ್ರವೃತ್ತಿಯನ್ನು ಉಂಟು ಮಾಡ್ತದೆ. ಶಿಕ್ಷಕರ ಮೇಲೆ ದ್ವೇಷ ಅಥವಾ ನಕಾರಾತ್ಮಕ ಮನೋಭಾವವನ್ನು ಕೂಡ ಈ ಒಂದು ದೈಹಿಕ ಶಿಕ್ಷೆ ಮೂಡಿಸ್ತದೆ ಅಂತ ಹೇಳ್ಬೋದು. ಏನಾದರೂ ಶಿಕ್ಷಕರು ಮಕ್ಕಳ ಮೇಲೆ ಕೈ ಮಾಡಿದಾಗ ಮಕ್ಕಳು ಈ ರೀತಿಯಾದಂಥ ಮನೋಭಾವವನ್ನು ಹೊಂದುತ್ತಾರೆ ಅಂತ ಹೇಳ್ತೀವಿ. ನೆಕ್ಸ್ಟ್, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅದರ ಒಂದು ಪ್ರಕಾರ 2005ರ ಪ್ರಕಾರ ಶಿಕ್ಷಕನು ತರಗತಿಯಲ್ಲಿ ಕೇವಲ ಜ್ಞಾನವನ್ನು ಏರುವವನಲ್ಲ, ಬದಲಾಗಿ ಅವನು ಒಬ್ಬ ಏನಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಕೂಡ ಅತ್ಯಂತ ಸುಲಭವಾದಂಥ ಉತ್ತರ ಇದೆ. ಓಕೆ, ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ನೈತಿಕ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿದಂಥ ಲಾರೆನ್ಸ್ ಕೋಲ್ಬರ್ಗ್ ಅವರ ಒಂದು ತಮ್ಮ ಅಧ್ಯಯನಕ್ಕಾಗಿ ಮುಖ್ಯವಾಗಿ ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೈತಿಕ ವಿಕಾಸವನ್ನು ಮಾಡ್ತಾರೆ ಕೋಲ್ಬರ್ಗ್ ಅವರು. ಇವರು ಯಾವ ಒಂದು ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ವಿವಿಧ ವಯಸ್ಸಿನ ಗಂಡು ಮಕ್ಕಳನ್ನು ಇವರು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಓಕೆ, ಬರೀ ಗಂಡು ಮಕ್ಕಳು ಇರ್ತಾರೆ ನೋಡಿರಿ. ಕೋಲ್ಬರ್ಗ್ ಅವರು ಏನಪ್ಪ ಅಂತಂದರೆ ಅವರ ಒಂದು ಅಧ್ಯಯನಕ್ಕಾಗಿ ಏನು ಮಾಡ್ತಾರೆ ಅಂದರೆ 10 ವರ್ಷದ್ದು, 13 ವರ್ಷದ್ದು ಮತ್ತು 16 ವರ್ಷದ 72 ಮಕ್ಕಳನ್ನು ಇವರು ಆಯ್ಕೆ ಮಾಡ್ತಾರೆ. ಓಕೆ, ಇವರು 72 ಮಕ್ಕಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ನೋಡಿ. ಈ ಒಂದು ಸಿದ್ಧಾಂತವನ್ನು ಪುರುಷ ಪಕ್ಷಪಾತವಾಗಿದೆ ಅಂತ ಕೆರೋಲ್ ಗಿಲ್ಲಿ ಅವರು ಏನಪ್ಪ ಅಂತಂದರೆ ಇವರ ಮೇಲೆ ಟೀಕೆ ಮಾಡ್ತಾರೆ ನೋಡಿ, ಕೆರೋಲ್ ಗಿಲ್ಲಿಗನ್. ಓಕೆ, ಇವರ ಮೇಲೆ ಬರೀ ಪುರುಷರಿಗಷ್ಟೇ ಆಯ್ಕೆಯನ್ನು ಮಾಡಿಕೊಂಡಿರ್ತಾರೆ, 72 ಜನ ಪುರುಷರು. ನೆಕ್ಸ್ಟ್, ರಚನಾವಾದಿ ಒಂದು ತರಗತಿಯ ಅತ್ಯಂತ ಪ್ರಮುಖ ಲಕ್ಷಣ ಏನಂತ ಕೊಟ್ಟಿದ್ದಾರೆ ನೋಡಿ. ಕಾಗ್ನಿಟಿವಿಸಮ್ ತರಗತಿಯ ಅತ್ಯಂತ ಪ್ರಮುಖ ಲಕ್ಷಣ ಏನು? ರಚನಾವಾದಿ. ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳ ಸಕ್ರಿಯವಾಗಿ ಮತ್ತು ತಮ್ಮ ಅನುಭವಗಳ ಮೂಲಕ ಜ್ಞಾನವನ್ನು ಕಟ್ಟಿಕೊಳ್ಳೋದಾಗಿದೆ ನೋಡಿ. ಓಕೆ, ರಚನಾವಾದ ಅಂತ ಕರಿತೀವಿ ನಾವು ಕಾಗ್ನಿಟಿವಿಸಮ್. ಇದರ ಒಂದು ತತ್ವದ ಮೂಲಕ ಏನಪ್ಪ ಅಂತಂದರೆ ಮಗು ಜ್ಞಾನವನ್ನು ಸ್ವೀಕರಿಸುವ ನಿಷ್ಕ್ರಿಯ ಪಾತ್ರೆ ಅಲ್ಲ, ಬದಲಾಗಿ ಶಿಕ್ಷಕರು, ಸ್ನೇಹಿತರು ಮತ್ತು ಪರಿಸರದೊಡನೆ ವ್ಯವಹರಿಸಿ ಚಟುವಟಿಕೆಗಳ ಮೂಲಕ ಏನಪ್ಪ ಅಂತಂದರೆ ತನ್ನ ಜ್ಞಾನವನ್ನು ತಾನೇ ಸಕ್ರಿಯವಾಗಿ ನಿರ್ಮಿಸಿಕೊಳ್ಳುವುದು ಅಂತ ಹೇಳ್ತಾರೆ. ಓಕೆ, ಈ ಒಂದು ರಚನಾವಾದದ ಒಂದು ತತ್ವ ಇದಾಗಿರುತ್ತೆ ನೋಡಿರಿ. ಮಕ್ಕಳು ಏನಪ್ಪ ಅಂತಂದರೆ ನಿಷ್ಕ್ರಿಯ ಪಾತ್ರೆ ಅಲ್ಲ, ಬದಲಾಗಿ ಏನಪ್ಪ ಅಂತಂದರೆ ಶಿಕ್ಷಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಜೊತೆಗೆ ಪರಿಸರ ಜೊತೆಗೆ ಏನಪ್ಪ ಅಂತಂದರೆ ಅವರು ಒಡನಾಟವನ್ನು ಮಾಡಿಕೊಂಡುಗೆಸಿಂದ ಒಂದು ಚಟುವಟಿಕೆ ಮೂಲಕ ಏನಪ್ಪ ಅಂತಂದರೆ ಅವರು ಒಂದು ಜ್ಞಾನವನ್ನು ಏನು ಮಾಡ್ತಾರೆ ಅಂದರೆ ಅವರೇ ಸ್ವಂತ ಸಕ್ರಿಯಗೊಳಿಸ್ತಾರೆ, ಇದನ್ನು ತಮ್ಮನ್ನು ನಿರ್ಮಿಸಿಕೊಳ್ಳಿಸ್ತಾರೆ. ಇದನ್ನು ರಚನಾವಾದ ಅಂತ ಕರಿತಾರೆ ನೋಡಿರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಇದಾಗಿತ್ತು. ಇಲ್ಲಿಗೆ ಏನಪ್ಪ ಅಂತಂದರೆ 300 ಕ್ವೆಶನ್ಗಳು ಮುಗಿದಿದೆ ನೋಡಿ. ಸೈಕಾಲಜಿಗೆ ಸಂಬಂಧಿಸಿದಂಥ 300 ಕ್ವೆಶನ್ಗಳು ಮುಗಿದವ ಸ್ನೇಹಿತರೆ. ಈ ರೀತಿಯಾದಂಥ ಪ್ರಶ್ನೆಗಳು ಎಲ್ಲಿ ಕೂಡ ಕೇಳಿಲ್ಲ, ಯಾರು ಕೂಡ ಹೇಳಿಲ್ಲ ಅಂತ ಅಂದ್ಕೊತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಮುಖವಾಗಿರುವಂಥ
ಪ್ರಶ್ನೆಗಳು ಬರ್ತಾಯಿದ್ದಾವೆ. ಮಿಸ್ ಮಾಡಿದೆ ಕೊನೆವರೆಗೂ ಈ ಒಂದು ವಿಡಿಯೋ ನೋಡಿ. ನೀವು ಸೈಕಾಲಜಿಯಲ್ಲಿ ಅತ್ಯಧಿಕ ಒಂದು ಏನು ಪ್ರಶ್ನೆ ಇದ್ದಾವೆ ಅಧ್ಯಯನ ಮಾಡಿ. ಓಕೆ, ಇದು ಎಲ್ಲಿವರೆಗೂ ಹೋಗುತ್ತಾ ಹಂಗೆ ಹೋಗಲಿ. 300 ಕ್ವಶನ್ ಆಗಿದೆ ನೋಡಿ ಇಲ್ಲಿಗೆ. ಓಕೆ, ನಾವು ಕೂಡ B.Ed ಮುಗಿಸಿದ್ದೀವಿ. B.Edನಲ್ಲಿ ಮೊನ್ನೆ TET ಕೂಡ ನಮ್ಮದು ಕ್ಲಿಯರ್ ಆಗಿದೆ. ಆ ಒಂದು TETಯಲ್ಲಿ ನಂದು ಒಂದು ಸ್ಕೋರ್ ಎಷ್ಟಪ್ಪ, 30 28 ಸೈಕಾಲಜಿ ಬಂದಿದೆ ನೋಡಿ. ಓಕೆ, 28 ಸೈಕಾಲಜಿ ಬಂದಿದೆ. ಯಾಕಪ್ಪ ಅಂತಂದರೆ ನಾನು ಕೂಡ ಇದೇ ರೀತಿಯಾದಂಥ ಒಂದು ಅಧ್ಯಯನ ಮಾಡೀನಿ. ನಾವು ಬರೀ ವಿಷಯನ ಓದೋದಲ್ಲ, ಬದಲಾಗಿ ಏನಪ್ಪ ಅಂತಂದರೆ MCQs ಅತಿ ಹೆಚ್ಚು ಬಿಡಿಸ್ಬೇಕು. ಆವಾಗ ಮಾತ್ರ ಏನಾಗುತ್ತೆ, ನಮ್ಗೆ ಸಬ್ಜೆಕ್ಟು ಗ್ರಿಪ್ ಸಿಗುತ್ತದೆ. ಓಕೆ, ಇತಿಹಾಸ ಬರುವಂಥ ನಿಮ್ಮ ಹೆಜ್ಜೆ 300 ಪ್ರಶ್ನೆಗಳು ಇಲ್ಲಿಗೆ ಮಹಾಸಾಧನೆ ಅಂತ ಆಗಿರ್ಬೋದು. ಮುಂದೆ ಬರುವಂಥ TET GPS ಪರೀಕ್ಷೆಗೆ ಯಾರು ತಯಾರಿ ನಡೆಸ್ತಿದ್ದಾರೋ ಅವರಿಗಾಗಿ ಇಂಥ ವೀಡಿಯೋಗಳು ಬರ್ತಿರ್ತವೆ. ಕೊನೆವರೆಗೂ ತಪ್ಪದೆ ವೀಡಿಯೋನ ನೋಡಿ. ಓಕೆ, ಇಲ್ಲಿವರೆಗೂ ಯಾರು ನೋಡಿದ್ರೋ ಅವರಿಗೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಓಕೆ, ಮುಂದಿನ ಒಂದು ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ನಿಮ್ಮೊಂದು ಏನು ಓದಿದೆ ಅದು ನಿರಂತರವಾಗಿರಲಿ.